ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹೆಲ್ತ್ ಅಂಡ್ ವೆಲ್ತ್. ಪ್ರತಿಯೊಬ್ಬ ಮನುಷ್ಯನು ಈಗ ಬದುಕಬೇಕು ಅಂದ್ರೆ ಹೆಲ್ತ್ ಅಂಡ್ ವೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಬಟ್ ಈಗಿನ ದಿನಗಳು ಏನಾಗ್ತಿದೆ ಅಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಜನರೇಷನ್ ಅವರೆಲ್ಲ ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದೀವಿ. ಬಟ್ ಇಟ್ಸ್ ಅ ರಾಂಗ್. ನಾವು ಜಂಕ್ ಫುಡ್ಗೆ ಅಡಿಕ್ಟ್ ಆಗೋದು ತುಂಬಾ ಕೆಟ್ಟ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ ಜಂಕ್ ಫುಡ್ಗಳಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ಕೆಟ್ಟ ಪರಿಣಾಮಗಳು ಉಂಟಾಗುತ್ತದೆ. ಯಾಕೆಂತಂದ್ರೆ ಈಗೆಲ್ಲ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಸಮೋಸ, ಗೋಬಿ ಮಂಚೂರಿ, ಆಲ್ಮೋಸ್ಟ್ ಆಲ್ ರೋಡ್ ಸೈಡ್ ಫುಡ್ ಗಳಿಗೆ ನಾವು ಟೈಅಪ್ ಆಗೋಗ್ಬಿಟ್ಟಿದೀವಿ. ಯಾಕಂದ್ರೆ ಈಗ ನಾವು ಒಳ್ಳೆ ಐಟಮ್ಗಳನ್ನ ತಿಂತಾ ಇಲ್ಲ. ಆಗಿನ ಆದಿ ಕಾಲದಲ್ಲಿ ಹಣ್ಣು ಹಂಪಲುಗಳನ್ನ ತಿನ್ನೋರು 100 ವರ್ಷಗಳ ಕಾಲ ಬದುಕೋರು. ಬಟ್ ನಾವೀಗ ಏನ್ ಮಾಡ್ತಾ ಇದೀವಿ, ಎಣ್ಣೆಲಿ ಕರ್ದಿರೋ ಐಟಮ್ಗಳನ್ನ ಜಾಸ್ತಿ ತಿಂತಾ ಇದೀವಿ. ಲೈಕ್ ಸಮೋಸ, ಗೋಬಿ ಮಂಚೂರಿ, ಪಾನಿಪೂರಿ, ರೋಡ್ ಸೈಡ್ ಐಟಮ್ಗಳು. ಇದನ್ನ ಬಿಡೋದ್ರಿಂದ ಮತ್ತೆ ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತಿನ ಜನತೆಗೆ ಏನ್ ಬೇಕಾಗಿರೋದಂದ್ರೆ ಹೆಲ್ತ್ ಅಂಡ್ ವೆಲ್ತ್. ಇವತ್ ನೀನ್ 500 ರೂಪಾಯಿ ಖರ್ಚು ಮಾಡಿದ್ರೆ ನಾಳೆ ದುಡಿಬೋದು ಗುರು. ಬಟ್ ಏನಂತಾರೆ, ಹೆಲ್ತ್ ಒಂದು ಸತಿ ನಿಂದು ಕೆಟ್ಟು ಹೋದ್ರೆ ಅದನ್ನ ಸರಿ ಮಾಡ್ಕೊಳೋದು ತುಂಬಾ ಕಷ್ಟ. ಇವತ್ತಿನ ಹುಡುಗರುಗಳು ಮತ್ತೆ ತುಂಬಾ ಜನ ಯೂತ್ಸ್ಗಳೆಲ್ಲ ಈ ಕೆಲಸ ಮಾಡ್ತೀರಾ, ಇದನ್ನ ಬಿಟ್ಬಿಟ್ಟು ನೀವು ಆದಷ್ಟು ನಿಮ್ಮ ಕೈಯಲ್ಲಿ ಇರುವಂತಹ ಅಮೌಂಟ್ಗಳಲ್ಲಿ ಮದ್ಯಪಾನ ಅದೆಲ್ಲ ಮಾಡೋದನ್ನ ಬಿಟ್ಟು ಜಂಕ್ ಫುಡ್ ನ ಬಿಟ್ಟು ಆದಷ್ಟು ನೀವು ಫ್ರೂಟ್ಸ್ ನ ತಿನ್ನಿ. ಅದ್ರಲ್ಲೂ ಈಗಿನ ಕಾಲದಲ್ಲಿ ಫ್ರೂಟ್ಸ್ ಅಲ್ಲಿ ಸೂಪರ್ ಫುಡ್ ಅಂತ ಹೇಳಿದ್ರೆ ದಾಳಿಂಬೆ. ದಾಳಿಂಬೆ ತುಂಬಾ ಒಳ್ಳೇದು. ಇದು ತುಂಬಾ ಒಳ್ಳೆ ಫುಡ್. ಯಾಕೆಂದ್ರೆ ಇದ್ರಲ್ಲಿ ಐರನ್ ಕಂಟೆಂಟ್ ಇದೆ. ನಿಮ್ಮ ರಕ್ತ ಶುದ್ಧೀಕರಣಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ರಕ್ತ ಜಾಸ್ತಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಬೆಸ್ಟ್ ಫುಡ್. ನೀವು ದುಡ್ಡಿದ್ರು ತಿನ್ಬೋದು, ದುಡ್ಡಿದ್ದವರು ತಿನ್ಬೋದು, ದುಡ್ಡು ಇಲ್ಲದೆ ಇದ್ದವರು ತಿನ್ಬೋದು. ಜಸ್ಟ್ ನೀನು ಒಂದೇ ಒಂದು ಪ್ಲೇಟ್ ಗೋಬಿ ಮಂಚೂರಿ ತಿನ್ನೋದ್ರಲ್ಲಿ ಅರ್ಧ ಕೆಜಿ ದಾಳಿಂಬೆ ಬರುತ್ತೆ ಗುರು. ಇದೆಂತ ಸೂಪರ್ ಫುಡ್ ಅಂತೆ. ಯಾವತ್ತು ಬೇಕಾದ್ರೆ ನಿಮಗೆ ಯಾರು ಬೇಕಾದ್ರೂ ಮನುಷ್ಯ ಬೇಕಾದ್ರೆ ನಿಮಗೆ ಮೋಸ ಪಡ್ಬೋದು. ಆದ್ರೆ ಈ ಫ್ರೂಟ್ಸ್ ಗಳಿದೆಯಲ್ಲ ನಿಮ್ಮ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ದಾಳಿಂಬೆನ ನೀವು ಅಟ್ಲೀಸ್ಟ್ ದಿನ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು ವಾರದಲ್ಲಿ 1-2 ಸಲ ತಿನ್ನಿ. ತುಂಬಾ ಒಳ್ಳೇದು ದಾಳಿಂಬೆ ಅನ್ನೋದು. ತುಂಬಾ ಹೆಲ್ತಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಈ ತರ ದಾಳಿಂಬೆನ ತಿನ್ನಿ. ತುಂಬಾ ಒಳ್ಳೆ ಫುಡ್ ಇದು. ಐರನ್ ಕಂಟೆಂಟ್ ಇರುತ್ತೆ. ಆದಷ್ಟು ವಯಸ್ಸಾದವರು ಮತ್ತೆ ಮಕ್ಕಳಿಗೆ ಇವರಿಗೆಲ್ಲ ಆದಷ್ಟು ಫ್ರೂಟ್ಸ್ ನ ಕೊಡಿ. ಇವತ್ತೇನ್ ಮಾಡ್ತಿದೀವಿ ನಾವು ಅಂತ ಹೇಳಿದ್ರೆ ಸರಿ ದಾರಿಯಲ್ಲಿ ನಾವು ಒಳ್ಳೊಳ್ಳೆ ಫ್ರೂಟ್ಸ್, ಸೊಪ್ಪು, ಸದೆಗಳನ್ನ ತಿನ್ನೋದು ಬಿಟ್ಟು ನಾವು ಜಂಕ್ ಫುಡ್ ಕಡೆಗೆ ಲಿಂಕ್ ಆಗ್ತಾ ಇದೀವಿ. ಸೊ ಇದನ್ನ ಬಿಡೋಣ, ಒಳ್ಳೆ ಸೂಪರ್ ಫುಡ್ ನ ತಿನ್ನೋಣ, ಆರೋಗ್ಯವಾಗಿರೋಣ ಅಂತ ಕೇಳ್ತಾ ಇದೀನಿ.